ಹಾಯ್ ಸ್ನೇಹಿತರೆ, ಹೇಗಿದ್ರಾ? ಎಲ್ರು ಚೆನ್ನಾಗಿದ್ರ ಅನ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಿಮ್ಗ ಇವತ್ತ ನಮ್ಮ ಯಜಮಾನ್ರಿಗೆ ನಿಮ್ಗ ಒಂದ ಸರ್ಪ್ರೈಸ್ ನೋಡ್ರಿ. ಏನ್ ಸರ್ಪ್ರೈಸ್ ಅಂತ ನಿಮ್ಗ ಗೊತ್ತಾಗಿರ್ಬೇಕ್ರಿ. ಟೈಟಲ್ ತಮ್ಮೇಲೂ ನೋಡಿ. ನನ್ನ ಈ ಜನವರಿ ಹಾಗೆ ಈ ಫೆಬ್ರವರಿ ತಿಂಗಳದ ಮತ್ತೆ ಅಲ್ಲಿ ಮುಂಚೆಯಿಂದನೂ ನಾನು ಎಷ್ಟ ಕೂಡಿಟ್ಟಿದ್ದೀನಿ ನನ್ನ ಟೈಲರಿಂಗ್ ದ ಅಮೌಂಟ್ ಅಂತ ತೋರಿಸ್ತೀನಿ. ಮೊದ್ಲೇದು ಒಂದ ವಿಡಿಯೋ ಮಾಡಿ ಹಾಕಿದ್ದೆ, ಅವಂತ್ರು ಎಣಿಕೆ ಮಾಡಿದ್ದೆ ರೀ. ಈ ಸಲದು ಏನೈತಿ ಎಣಿಕೆ ಮಾಡಿಲ್ಲ. ಮತ್ತೆ ಈ ಸಲ ಏನಾಗಿದ್ದು ಅಮೌಂಟ್ ಕೂಡ ಅದ ಡಬ್ಬ್ಯಾಗ ಹಾಕಿನ್ರಿ. ನಿಮ್ ಮುಂದನ ತೋರಿಸ್ತೀನ್ರಿ ಎಷ್ಟ್ ಆಗ್ಯಾವ ಅಂತ. ನೋಡೋಣ ಬರ್ರಿ ಸ್ನೇಹಿತರೆ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡಿ. ಈ ಅಮೌಂಟ್ ಕೂಡಿಡ್ಬೇಕಾದ್ರೆ ಎಷ್ಟು ಕಷ್ಟದ್ಲೆ ನಾನು ಕೂಡಿಟ್ಟಿನ. ಹಾಗೆ ನನಗೆ ಎಷ್ಟು ಹೆಲ್ತ್ ಪ್ರಾಬ್ಲಮ್ ಇದ್ರು ಕೂಡ ಬಟ್ಟೆ ಸ್ಟಿಚ್ ಮಾಡೋದು ಮಾತ್ರ ಬಿಟ್ಟಿಲ್ಲ ರೀ. ಬಟ್ಟೆ ಸ್ಟಿಚ್ ಮಾಡೋದು ಬಿಟ್ಟಿಲ್ಲ ರೀ. ಮನ್ಯಾಗ ಎಲ್ಲರೂ ಬ್ಯಾಡ್ ಡಾಕ್ಟರ್ಗಳು ಬ್ಯಾಡ್ ಅಂದ್ರೂ ಬಿಡ್ಲಿಲ್ಲ ರೀ. ಯಾಕಂದ್ರೆ ನಂದು ಒಂದು ಆಸೆ ರೀ, ಒಂದು ಏನಾದರೂ ತಗೋಬೇಕಂತ ಅನ್ನುವಂಗೆ ಕೂಡಿಡಾಕತ್ತಿದ್ದಾರಲ್ಲ ಸ್ವಲ್ಪ ಆಗಿ. ಈ ಸಲ ದೊಡ್ಡ ಅಮೌಂಟ್ ಆಗಿ ಕೂಡಿಡಬೇಕು, ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅನ್ನುವಂಥ ಆಸೆ ಐತಿ. ಇನ್ನೂ ಒಂದು ಸ್ವಲ್ಪ ದಿನ ನಾನು ಬಿಟ್ಟು ತೋರಿಸ್ಬೇಕು ಅನ್ನೋದು ಇತ್ತು ಕರೆ ಸ್ನೇಹಿತರೆ. ಏನಾಗೈತೆ ಅಂದ್ರೆ ರೀ, ನಿನ್ನೆ ನೈಟು ನನ್ಗೆ ಕನಸು ಬಿತ್ತು ಸ್ನೇಹಿತರೆ. ನಮ್ಮ ಮನೆಗೆ ತುಡುಗರು ಬಂದು ನಾನು ಇಟ್ಟಿರೋ ಅಮೌಂಟ್ ತಗೊಂಡು ಹೋದಂಗೆ ಕನಸು ಬಿತ್ತು ಸ್ನೇಹಿತರೆ. ಅದಕ್ಕೆ ಯಾಕಪ್ಪ ಸುಮ್ಮನೆ ಸರ್ಪ್ರೈಸ್ ಆಗಿ ಇಟ್ಕೊಂಡು ಏನಾದರೂ ಆಯ್ತಂದ್ರೆ ಮತ್ತೇನು ಮಾಡೋದು, ಯಜಮಾನ್ರಿಗೆ ಹೇಳ್ಬಿಡ್ಬೇಕು ಇಷ್ಟ ಆಗ್ಯಾವ ಅಮೌಂಟ್ ಅಂಥೇಳಿ. ಏನಾದರೂ ಯಾಕೆ ಮಾಡಲ್ಲ, ಯಾಕಂದ್ರೆ ನಾನು ಆಸೆ ಪಟ್ಟಿದ್ದು ವಸ್ತುನಾದರೂ ಕೊಡ್ಸಲ್ಯಾಕ್ರು, ಇಲ್ಲ ಅಂದ್ರೆ ಅವ್ರು ತಮ್ಮ ಎದಕ್ಕಾದ್ರೂ ಅಮೌಂಟ್ ಯೂಸ್ ಮಾಡಲ್ಯಾಕ್ರ ಅಂಥೇಳಿ ಇವತ್ತು ತೋರಿಸ್ಬೇಕು ಅನ್ಕೊಂಡಿನ್ರಿ. ಯಜಮಾನ್ರು ಅದಾರ್ರಿ ಮನ್ಯಾಗ, ಅವ್ರ ಕೈಯಾಗ ಮೊಬೈಲ್ ಕೊಟ್ಟು ಸರ್ಪ್ರೈಸ ಇಬ್ರು ಅವ್ರಿಗೆ ತೋರಿಸ್ತೀನಿ ರೀ, ನಿಮಗೂ ತೋರಿಸ್ತೀನಿ. ಈ ಡಬ್ಬಿ ಒಳಗಡೆ ಇಟ್ಟಿನ ಸ್ನೇಹಿತರೆ. ಮಣ್ಣಿದೇನೈತಿ ಸಣ್ಣ ಡಬ್ಬಿ ಒಳಗೆ ಇಟ್ಟಿದ್ದೆ. ಈ ಸಲ ಏನೈತಿ ದೊಡ್ಡ ಡಬ್ಬ್ಯಾಗ ಟಿಪ್ಪಿನ ಡಬ್ಬಿ ಒಳಗೆ ಇಟ್ಟಿನ್ರಿ. ಬರ್ರಿ ತೋರಿಸ್ತೀನಿ. ಯಾರಾದರೂ ಈ ಥರ ನೀವು ಕೂಡಿಟ್ಟಿದ್ರಂದ್ರೆ ಕಮೆಂಟ್ ಮಾಡಿರಿ. ಕೂಡಿಟ್ಟ ಹಣದಲ್ಲಿ ಏನಾದರೂ ಕೊಂಡ್ಕೊಳ್ಳೋದ್ರಲ್ಲಿ ಇರೋ ಖುಷಿ ಬೇರೆ ಯಾವುದ್ರಲ್ಲಿ ಇಲ್ಲ ಸ್ನೇಹಿತರೆ. ನನಗೆ ಹೋದ ವರ್ಷ ಭಾಳ ಜಾಸ್ತಿ ನನಗೆ ಕೂಡಿಡೋಕ್ಕಾಗಿದ್ದಿಲ್ಲ ರೀ. ಯಾಕಂದ್ರೆ ನನ್ನ ಮಗ ಇದ್ದ, ಬಟ್ಟೆನೂ ನಾನು ಭಾಳ ಸ್ಟಿಚ್ ಮಾಡಿ ನನಗೆ ಈ ವರ್ಷ ಏನೋ ಒಂದು ತಗೋಬೇಕು ಅನ್ನುವಂಥ ಆಸೆಲೇನೆ ಕೂಡಿಟ್ಟಿದ್ದೀನಿ ರೀ. ನೋಡೋಣ್ರಿ ಈ ಅಮೌಂಟ್ದಿಂದ ಏನು ತಗೊಳ್ಳುವಷ್ಟು ಅಮೌಂಟ್ ಆಗೈತಿ, ಮತ್ತು ಏನು ತೊಗೋಬೇಕು ಅನ್ನೋದೈತೆ ಅಂತ ಪೂರ್ತಿ ವಿಡಿಯೋ ನೋಡಿರಿ. ಯಜಮಾನ್ರಿಗೆ ತೋರಿಸ್ತೀನಿ ಬರ್ರಿ. ತೋರಿಸಿಲ್ರಿ ಏನೈತಿ ನೀವೇ ನೋಡಕತ್ತಿರ್ಲ. ಗಾಡಿಡಿದೆ ಮೊಬೈಲ್ ಏನೈತೆ ಅಂತ ಹೇಳಿ ನೋಡಿ ಗೆಸ್ಟ್ ಮಾಡ್ರಿ. ಏನೈತಿ, ಏನು ಅಮೌಂಟ್ ಐತೆ, ಏನು ಬಂಗಾರ ಇಟ್ಟನೋ ಮತ್ತೆ ಏನಾರು ತಿನ್ನಾಕ ನಿಮಗೆ ಸ್ಪೆಷಲ್ ಏನಾರು ಮಾಡಿಟ್ಟನೋ ನೋಡೋಣ್ರಿ. ಓಪನ್ ಮಾಡೋಣ ಅಂತ ಮಾಡಿಲ್ರಿ ಸ್ನೇಹಿತರೆ. ಏನೈತ್ರಿ ಲಕ್ಷ್ಮಿ ಅದಾರಿ, ಬೇರೆ ಏನು ಇಲ್ಲ. ಸ್ವಲ್ಪ ಅಂತ್ರಿ ಕೈ ಕ್ಲಿಯರ್ ಕಾಣ್ತೈತಿ ನೋಡಿ ಸ್ನೇಹಿತರೆ. ನಾನು ಕೂಡಿ ಇಟ್ಟಿರೋ ಅಮೌಂಟು ಒಮ್ಮೆ ನಮ್ಮ ಯಜಮಾನ ಸಡನ್ಲಿ ಅನ್ನಕತ್ ಬಿಟ್ಟಾರೆ. ನಾನೇ ಇಷ್ಟು ಅಮೌಂಟ್ ಒಮ್ಮೆ ಇಡ್ತೀನಿ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ ಸ್ನೇಹಿತರೆ. ಇವೇನು ಅಂಗಡಿವಲ್ಲ ಸ್ನೇಹಿತರೆ, ನಾನು ಅಂಗಡಿ ನನ್ನ ಅಮೌಂಟ್ ಬೇರೆ ಇಟ್ಟಿನಿ ರೀ. ಅವು ಸರ್ಪ್ರೈಸ್ ಆಗಿ ನಮ್ಮ ಯಜಮಾನ್ರಿಗೆ ತೋರಿಸೋದೈತ್ರಿ ಎಷ್ಟು ಕೂಡಿಟ್ಟು ನಾವು ಅಂಗಡಿ ಒಳಗಡೆ ಉಳಿತಾಯ ಮಾಡಿದ್ವು. ಇವೇನೈತಿ ನನ್ನ ಟೈಲರಿಂಗ್ದು ಮತ್ತು ಸ್ಟಿಚಿಂಗ್ ಮಾಡಿರೋ ಅಮೌಂಟ್ ಅಷ್ಟೇ ನೋಡಿ. ಯಾವ ತಿಂಗಳು ಅಂದ್ರೆ ಒಂದು ಹುಡುಗರು ಸಾಲಿ ಕಳಿಸಿದ್ರಲ್ಲೇ, ಹುಡುಗರು ಯಾವಾಗ ಕಳಿಸಿ ಬಂದೆವು, ಅಕ್ಟೋಬರ್ ಸುಟ್ಟಿ ಬಿಟ್ಟು ಸಾಲಿಗೆ ಹೋಗ್ತಾರಲ್ಲ, ಅವಾಗಿನ ಹಿಡ್ಕೊಂಡು ನೋಡ್ರಿ. ಅಕ್ಟೋಬರ್ ನನ್ನ ಮಕ್ಕಳು ಸ್ಕೂಲಿಗೆ ಕಳಿಸಿದ್ದು ಹಿಡ್ಕೊಂಡು ಇಲ್ಲಿ ತನ ರೀ. ಈ ಮೊನ್ನೆ ಒಂದು ನಾನು ವಿಡಿಯೋ ಹಾಕಿನಿ, ಅವಾಗ ಎಷ್ಟೋ ಆಗಿದ್ದು ರೀ, 11,000 ಏನೋ ಆಗಿತ್ತು ರೀ. ಈಗ ಅಷ್ಟು ಮಿಕ್ಸ್ ಮಾಡೀನಿ ನಾನು. ಆ ಡಬ್ಬಿ ಪ್ಲಾಸ್ಟಿಕ್ ಡಬ್ಬಿಯಾಗ ಇಟ್ಟಿದ್ದಾರೆ ಮೊದಲ, ಈಗ ಏನೈತಿ ಈ ಬರ್ನ್ಯಾಗ ಇಟ್ಟಿದ್ದಾರೆ. ಎಷ್ಟು ಅದಾವ ಅಂತ ತೋರಿಸ್ತೀನಿ. ಇಲ್ಲ ನಮ್ಮ ಯಜಮಾನ್ರ ಕೈ ಕೊಡ್ತೀನಿ ರೀ, ಅವರೇ ಲೆಕ್ಕ ಮಾಡ್ತಾರೆ ರೀ, ನೀವೇ ಲೆಕ್ಕ ಮಾಡ್ರಿ. ಅದಕ್ಕೇನಾಗೋದಿಲ್ಲ ರೀ, ವಿಡಿಯೋ ಮಾಡ್ರಿ. ಈಗ ಮುಂದೆ ಕೂತಿಡ್ಲಿ ಕೈ ಇನ್ನೊಂದು ಸ್ವಲ್ಪ. ಏನು ಅನ್ನಂಗಿಲ್ಲ, ಎಲ್ಲರೂ ಏನಾರ ಅರ್ಧಾರ ರೊಕ್ಕ ತೋರಿಸ್ಲತ್ತಾರತ್ತಾರ್ರಿ. ನಾವು ಕೂಡಿ ನಾವೇನು ಯಾರ ಮನೇದು ಏನು ತುಡುಗು ಮಾಡ್ಕೊಂಡು ಬಂದಿಲ್ಲ, ಏನೂ ಇಲ್ಲ.
ನಾನು ದುಡ್ದಿರೋ ಅಮೌಂಟ್ ಐತಿ ನಿಮಗೆ ಎಲ್ಲಿಟ್ರೆ ನೀವು ತೋರ್ಸಾಕತ್ತೀರ ಅವರು ತೋರಿಸುವಲ್ಲಾಗ್ಯಾರಿ ಅದಕ್ಕೆ ನನ್ನ ಫಸ್ಟ್ ನಾನು ತೋರಿಸಿನಿ ಅಂದ್ರೆ ಅವ್ರು ತೋರಿಸ್ತಾರಂತೇಳಿ ತೋರ್ಸಾಕತ್ತೀನಿ ರೀ. ಇದ ಫಸ್ಟ್ ಟೈಮ್ ರೀ ನಮ್ಮ ಯಜಮಾನ್ರಿಗೆ ನಾನು ನಂದು ದುಡ್ದಿರೋ ರೊಕ್ಕನ ಎಣ್ಸಾಕ ಕೈಯಾಗ ಕೊಟ್ಟಿರದ್ರಿ. ಯಾಕಂದ್ರೆ ನಾನು ದುಡ್ದು ಗೋಳೆ ಮಾಡಿರ್ತೀನಿ ರೀ. ಅಂದ್ರೆ ಹೆಂಗಂದ್ರೆ ನಾನು ಯಾವ್ದಕ್ಕೆ ಸ್ವಲ್ಪ ಹಾಕಿಬಿಟ್ಟಿರ್ತೀನಿ. ಆದ್ರೆ ಇಷ್ಟು ಅಮೌಂಟ್ ಆಗಿ ಒಮ್ಮೆ ಕೊಟ್ಟಿದ್ದ ಇದ ಫಸ್ಟ್ ರೀ. 12,000 ಎಷ್ಟು ಅದಾವ ರೀ? 12,500. ಇಲ್ಲೊಂದು 500 ರೂಪಾಯಿ ಐತ್ಲಿ. 500 12,500 13,000. 500 ರೂಪಾಯಿದು 13,000. ನನ್ನ ಕೈಯಾಗ ಯಜಮಾನ್ರು ತಂದು ಕೊಡ್ತಾರೆ. ಇವತ್ತು ನಾನು ದುಡ್ದಿರೋದು ನಮ್ಮ ಯಜಮಾನ್ರ ಕೈಲಿ ಎಣ್ಸಾಕತ್ತೀನಿ. ನನಗಾರೆ ಸಿಕ್ಕಾಪಟ್ಟೆ ಖುಷಿ ಆಗಾಕತ್ತೈತ್ರಿ. ನಿಮಗೆ ಎಷ್ಟು ಖುಷಿ ಆಗಾಕತ್ತೈತ್ರಿ? ಎಷ್ಟು ಅದಾವ್ರಿ? 200 ರೂಪಾಯಿ ಕಡಿಮೆ 4,000. 200 ಕಡಿಮೆ 4,000. ಇದ್ರೂ 200 ಅವು ಸ್ಟೀಟ್ ಬಿಡ್ರಿ. ಇವು ಎಷ್ಟು ಆಗದ ನೋಡ್ರಿ. ಖುಷಿ ಆಗಾಕತ್ತೈತಿ ಇಲ್ರಿ. ನಾ ಇಷ್ಟು ಗೋಳೆ ಮಾಡಿ ಇಟ್ಟಿದ್ ರೊಕ್ಕ ನೋಡಿ ಖುಷಿ ಆಗಾಕತ್ತಿಲ್ರಿ ಅವ್ರಿ. ನಾನು ಇನ್ನೇಮಿ ಕೂಡಿಡಂಗಿಲ್ರಿ. ಎಲ್ಲ ಬಳಕೆ ಎಲ್ಲ ತೊಗೊಂಡು ಮಜಾ ಮಾಡಿಬಿಡ್ತೀನಿ ರೀ. ಏನಾರು ತೊಗೊಂಡು ಮತ್ತು ಖುಷಿ ಆಗಾಕತ್ತೈತಿ. ಏನು ಹೇಳೋವಲ್ಲಾಗಿರಿ ನೀವು. ಇನ್ನೂ ತೋರಿಸ್ಬಾರ್ದೈತಿ ಮಾಡಿದ್ದೆ ನಾ. ಇನ್ನು ಫೆಬ್ರವರಿ ತಿಂಗಳು ಮುಗಿನ ಅಮೌಂಟ್ ಕೊಡೋರ್ದಾರ ಎಲ್ಲರೂ ಹಾಗೆ ಬಟ್ಟೆ ಹೋದಾರ ಅಷ್ಟು. ನಾ ಗ್ಯಾಂಗ್ರವ್ರು ಭೀ ಹೊಲ್ದಿದ್ದು ಕೊಟ್ಟಿಲ್ಲ. ಇವರು ಇಲ್ಲಿ ಮಮದಾಪುರದವ್ರು ಅವ್ರು ಕೊಟ್ಟಿಲ್ಲ. ಕಾಯಿನ್ ಇದ್ದು ಇನ್ನ ಕಾಯಿನ್ ಹಟ್ಟು ಕಿತ್ಲಾಗ ಹಾಕಿತ್ತೇನೆ ಬೇರೆ. ಅಂದ್ 48 ಅಂದ್ರೆ ನನಗೆ ಲೆಕ್ಕ 5,000ಕ್ಕೆ 200 ರೂಪಾಯಿ ಕಡಿಮೆ. 5,000ಗೆ 200. ಇವು ಇದಕ್ಕೆ 200 ಹಾಕ್ಬೇಕು. ಇದು 4,000. ಇದ್ರಾಗ 200 ಹಾಕ್ರಿ. ಈಗ ಇದು 4,000 ಆಗ್ತೈತಿಲ್ಲ. ಇವು 13,000. 13 ಒಂದು 4 ಎಷ್ಟಾಯ್ತು? 17,000. 17 ಅವು ಎಷ್ಟು? ಇವು 5,000 ಹಿಡಿಲ್ಲ. ಯಾವ 5,000? 5,000 ಅದು 5,000 ಆದರೆ ಇವು 13 ಅಂದರೆ 18 ಆಯ್ತು. ಇವು 3600. 3,600. 21,600 ರೂಪಾಯಿ ಆಗೈತೆ ನೋಡ್ರಿ. 400 ರೂಪಾಯಿ ಕಡಿಮೆ 22,000ಕ್ಕೆ. ಏನು ಕೊಡಿಸ್ತೀರಿ ಇದ್ರಾಗ? ಏನು ಬರಂಗಿಲ್ಲ ಅದ್ರಾಗ. ಈಗ ಒಂದು ವರ್ಷ ಬಡ್ಡಿ ಹಾಕು. ಅಬ್ಬ ನಾ ಬಡ್ಡಿ ಬೇಡ. ಬಡ್ಡಿ ಹಾಕೋದತ್ ನೋಡ್ರಿ 1 ವರ್ಷ. ಬಡ್ಡಿ ಇಲ್ಲಪ್ಪ. ಬಡ್ಡಿ ಇಲ್ಲ ಗಂಟಿಲ್ಲ. ನನ್ನ ಮೊಬೈಲ್ ತಗೋತೇನೆ ಒಂದು. ನಾನು ಎಂಬ್ರಾಯ್ಡ್ ಮಷೀನ್ ತಗೊಳಕಿದ್ದೀನಿ. ನಾನು ಮತ್ತು ಲೋನ್ ಮ್ಯಾಗ ತಗೋತೀನಿ. ನಾ ಬಡ್ಡಿ ಏನು ಕೊಟ್ರೆ ಬಡ್ಡಿ ಏನು ಭಾಳ ಬರ್ತೈತೇನ್ರಿ? ಬಡ್ಡಿ ಐತೈತಿ. ನೀವು ನನ್ನ ಹಸು ನಿನ್ನ ಹಸು ಮಾಡಿ
ಕೊಡೋನು ಉಳ್ಕಾದ ಇಟ್ಕೊಳ್ಳೋನು ಹುಡುಗರು ಸಾಲಿ ಪಿ ಕನ್ಸ್ ಬಿದ್ಬಿಟ್ಟೈತಿ ರಾತ್ರಿ ಬಂದು ಕಿಟಕಿ ಇದು ಟೇಸ್ರಿ ಬಾಗಲ ತಿರು ತಕೊಂಡು ಹೊಂಟ್ಬಿಟ್ಟಾರ ನನಗೆ ಚಂತನ ಮಾಡ ಇವತ್ತ ಕೇಳೋಣ 50,000 ರೂಪಾಯಿ ಅನ್ಕೊ. ಎಷ್ಟು ಖುಷಿ ಆತ್ರಿ ಇಷ್ಟು ಅಮೌಂಟ್ ಒಮ್ಮೆ ಐತ್ ನೋಡಿ ಕೈಯಾಗ. ಮತ್ತೆ ರೊಕ್ಕ ಕೊಡೈತಿ ಅಂದ್ರೆ ಮತ್ತೆ ಮನುಷ್ಯ ಒಮ್ಮೆ ನನ್ಗ ಮಾಡಲ್ಲ ನಂಗಕತಿ. ಇಷ್ಟು ಹಂಗ ಇಡ್ತೀನಿ ಏನೂ ಇದ್ರಂತ ಕೊಡಂಗಿಲ್ಲ ನಿಮ್ಗೆ ಇನ್ನ ಬರೋದ ನಾನು ಅವಷ್ಟು ಬರೋಣ ಒಮ್ಮೆ. ಈಗ ವಾರದ ಬರ್ತಾವ ಈಗ ಅಮೌಂಟ್. ನಿನ್ನ ಇವತ್ತು ಬಟ್ಟೆ ಹೊಲ್ದಿನಿ ಇವತ್ತು ಎಷ್ಟು ಅಂದ್ರೆ 2,200 ರೂಪಾಯ್ದೊಂದು, ಒಂದು 200 ರೂಪಾಯಿ, 300 ರೂಪಾಯ್ದೊಂದು, ಒಂದು 200 ರೂಪಾಯ್ದೊಂದು, 500 ರೂಪಾಯಿ ಆಗೈತಿ ಇವತ್ತು ಮಧ್ಯಾಹ್ನ ಹಿಡ್ಕೊಂಡನ. ಅವರೆಲ್ಲ ಬಂದು ಕೊಟ್ರಂದ್ರೆ ಅಷ್ಟು ಕುಡಿಸಿ ಅವಾಗ ಕೊಡ್ತೀನಿ ನಿಮ್ಗೆ. ನೋಡಿ ಇಷ್ಟು ಅಮೌಂಟ್ ಆಗೈತ್ರಿ, ಖುಷಿ ಆಗಕತ್ತೈತಿ. ಫೋಟೋ ಹೊಡಿ. ಇಷ್ಟು ಅಮೌಂಟ್ ಒಮ್ಮೆ ಕೈಯಾಗ ಹಿಡಿತೀನಿ. ನಾನು ದುಡ್ದಿರೋ ದುಡ್ಡು ಹಿಡಿಬೇಕಾದ್ರೆ ತುಂಬಾನೇ ಖುಷಿ ಆಗ್ತೈತಿ. ಇಷ್ಟು ಕೂಡಿಡ್ಬೇಕಾದ್ರೆ ಎಷ್ಟು ಕಷ್ಟದ್ಲೆ ನೀವು ಬ್ಯಾಡ್ ಹತ್ತಿದ್ರಿ ಬಟ್ಟಿ ಹೊಲಿದ ಬ್ಯಾಡ್ ಹತ್ ಬಿಟ್ಟಿದ್ರೆ ಇಷ್ಟ ಆಗ್ತಿತ್ತ ನನಗೆ. ಮತ್ತ ಎಷ್ಟು ತುಡುಗ್ಲೆ ಹೊಲ್ದಿನ ಆರಾಮ್ ತಪ್ಪಿದ ಬಿಟ್ಟು ನಾ ಹೊಲಿಯಂಗಿಲ್ರಿ. ನೀವು ಪ್ರತಿ ಒಂದ್ಸಲ ಹೇಳಿರಿ ಬಟ್ಟಿ ಹೊಲಿಬ್ಯಾಡ ಅಂದಿರಿ. ನಾ ಹಂಗೆ ಪೂರ ಹೊಲ್ದಿನಿ ಅಂದ್ರೆ ನನಗೆ ಆರಾಮ್ ತಪ್ಪಿರ್ಲಿಕ್ಕೆ ನಾ ಎಷ್ಟಾಗ್ತಿತ್ತು. ಬರೀ ಅಲ್ಟ್ರೇಷನ್ ಮಾಡಿದ್ದು ಇವು ಬರೀ ಹಳಿ ಬಟ್ಟೆ ಹೊಲಿದು ಮತ್ತು ಜಾತ್ರೆ ಅದು ಹಿಂಗೆ ಬರೋಣ ಹೆಚ್ಚಿಗೆ ಅಮೌಂಟ್ ತೊಗೊಂಡು ಹೊಲ್ದಿರೋದು ಇಷ್ಟೈತಿ. ನಾ ಏನಾದ್ರು ದಿನ ಹೊಲ್ದಿನಿ ಅಂದ್ರೆ ಎಷ್ಟಾಗ್ತಿತ್ತು ಅಮೌಂಟ್? ಮತ್ತು ಈ ಕೆಲ್ಸಕ್ಕೆ ಹೋಗೋರು ಹೊರಗೆ ಕೆಲ್ಸಕ್ಕೆ ಹೋಗೋರು ಎಷ್ಟೈತಿ ಪಗಾರ? ಬಿಸ್ಲಾಗ ಹೈರಾಣ. ನಾನು ಒಂದೇ ಕೆಲಸ ಮಾಡ್ತೀನೇನ್ರಿ. ನಾನು ಆಡ ಮೇಯಿಸ್ಬೇಕು, ಅಂಗಡಿ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಮತ್ತು ಎಲ್ಲಾರ ಹೋಗೋದು ಬರೋದು. ಬರೀ ಹೆಲ್ತ್ ಪ್ರಾಬ್ಲಮ್ನ ಆಗೈತೆ ನಂದು. ಮತ್ತು 1-2 ದಿನ ಬಟ್ಟೆ ಸ್ಟಿಚ್ ಮಾಡಿದ್ರೆ 3ನೇ ದಿನಕ್ಕೆ ಆರಾಮ ತಪ್ಪಿಸ್ಕೊಳ್ದು. ನಿಮ್ಮ ಮುಂದೆ ಏನು ಹೇಳ್ತೀನ? ಹೊಲಿಯಂಗಿಲ್ಲ, ಬಟ್ಟೆ ಹೊಲಿಯಂಗಿಲ್ಲ ಹೇಳಿನಿಲ್ರಿ. ಅವರು ಬ್ಯಾಡ್ ಅನ್ನವ್ರಿ. ಬ್ಯಾಡ್ ಅಂದ್ರೆ ಮೀರಿ ನಾನು ತುಡುಗ್ಲೆ ಹೊಲ್ದಿದ್ರಿ. ಇವತ್ತು ಮಧ್ಯಾಹ್ನ ಮ್ಯಾಗ ಹೊಲ್ದಿನಂದ್ರೆ 500 ರೂಪಾಯಿ ಆಗೈತಿ. ನಾ ಚಂತನ ಕೂತ್ ಹೊಲದ್ರೆ ಎಷ್ಟಾಗ್ತೈತಿ? ಅದಕ್ಕೆ ಖಾಲಿ ಕೂತ್ಕೊಂಡ ವ್ಯರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವುದಕ್ಕಾದ್ರೂ ಕಷ್ಟ ಕಾಲದಾಗ ಹೆಲ್ಪ್ ಆಗ್ತಿರ್ತೈತಿ. ಬಟ್ಟೆ ಸ್ಟಿಚ್ ಮಾಡೋದು ಒಂದೇ ಅಲ್ಲ ರೀ, ಯಾವ್ದು ಬೇರೆ ಕೆಲಸ ಮಾಡ್ರೆ ನಡೆಯತ್ತೈತ್ರಿ. ಉಳಿತಾಯ ಮಾಡ್ಬೇಕಂದ್ರೆ ಹೆಂಗಾದ್ರೂ ಉಳಿತಾಯ ಮಾಡ್ತಾರೆ ಹೆಣ್ಮಕ್ಳು. ಅಳಗಾಲ್ ಮಾಡ್ಬೇಕಾದ್ರೆ 1 ಸೆಕೆಂಡ್ ಸುದ್ದಿ ಸಾಲಂಗಿಲ್ಲ ಇವು ಅಮೌಂಟ್ ತೊಗೊಂಡು. ಇಷ್ಟು ಕೂಡಿಡ್ಬೇಕಾದ್ರೆ 1 ರೂಪಾಯಿ ಕೂಡ್ದಾಗನ ಇಷ್ಟು ಅಮೌಂಟ್ ಆಗಿರ್ತೈತಿ. ಒಮ್ಮೆ ಅಂತ ಇಷ್ಟು ಆಗಂಗಿಲ್ಲ ಇದು, ಹೌದಿಲ್ರಿ? ಒಬ್ರು ಹೆಣ್ಮಕ್ಳು ಹೆಂಗೆ ಮಾಡ್ತಿರ್ತಾರೆ, ತಗೊಂಡು ಗಂಡ ಕೊಟ್ಟಂದ್ರೆ ಕೈಯಾಗ ತೊಗೊಂಡು ಮಜಾ ಮಾಡಿ ಅಕ್ಕಿನ ಸೀರೆ ತೊಗೊಂಡೆ, ಬಂಗಾರ ತೊಗೊಂಡೆ, ಹಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ ಅಳಗಲ್ ಮಾಡಿರ್ತಾರೆ. ನನಗೆ ಕೊಡ್ಸಾಕೆಲ್ಲ ತಯಾರದಲ್ಲ, ನೀ ಯಾಕೆ ಹಿಂಗೆ ಮಾಡ್ತೀವಿ? ನಮ್ಮ ಯಜಮಾನ್ರು ಕೊಡ್ಸಕ್ಕೆ ತಯಾರದಾರ. ನನಗೆ ಯಾವುದು ನಾನು ಆಸೆ ಜಾಸ್ತಿ ಪಡಂಗೇ ಇಲ್ರಿ. ಆಸೆ ಪಟ್ಟಿದ್ದಂತರೂ ನೆರವೇರಿಸದಾರ. ಆಸೆ ಅಂತರೂ ಜಾಸ್ತಿ ಪಡಂಗಿಲ್ಲ. ಆಸೆ ಪಟ್ಟಿದ್ದಂತರೂ ಈಗ ಅಮೌಂಟ್ ಈಗ ಅವ್ರು ಏನಂತಾರೆ, ಇದನ್ನ ಎದಕ್ಕಾದ್ರೆ ಉಪಾಯ ಮಾಡ್ಕೊಂಡು ಅಂತ ಹೇಳ್ತಾರೆ. ಆದ್ರೆ ಇದು ಅಮೌಂಟ್ ನಾನು ಏನಂತಾರೆ, ಇನ್ನೊಂದು ಸ್ವಲ್ಪ ಆಯ್ತಂದ್ರೆ ಒಂದು 25,000 ಆಯ್ತಂದ್ರೆ ರೀ ನನ್ನ ಮಗಂದ ಇದಕ್ಕೆ ಸಾಲಿಪಿ ಆದ್ರೂ ಹೋಗ್ತೈತಿಲ್ಲ. ಇನ್ನು 25,000 ರೂಪಾಯಿ ತುಂಬಿರ ಒಂದು ಸಾಲಿಪಿ ಮುಗಿದು ಹೋಗ್ತೈತಿ. ಅದಕ್ಕೆ ಒಂದು ಇದು ಆದಂಗೆ ಆಗ್ಬಿಡ್ತೈತೆ ಅಷ್ಟೆ. ಈಗ ತಗೊಂಡು ನಾವು ಈಗ ಅಂಗಡಿ ಸಂತಿಗೆ ಹಾಕಿನಿ ಅಂದ್ರೆ ಸ್ವಲ್ಪ ನಾ ಅಲ್ಲೇ ಅದ್ರಾಗ ಹೋಗ್ಬಿಡ್ತಿತ್ತು. ಏನರ ಒಂದು ಹೆಸರು ಬರಂಗ್ ಮಾಡೋಣ, ಹೆಸರು ಬರಂಗ ಎಷ್ಟು ಮಾಡಿಟ್ಟಿದ್ರು ಇಂಥದೊಂದು ತೊಗೊಂಡಿವು ನಂಗೆ ಒಂದು ಹೆಸರು ಮಾಡೋಣ. ಇನ್ನ ಇಡ್ತೀನಿ, ಇನ್ನ ಬರ್ನಿ ತುಂಬತೈತಿ. ಈ ಚಿಕ್ಕಡೆ ಸೈಡ್ ಇನ್ನೂ ಸ್ವಲ್ಪ ಆಗ್ಬೇಕು ಅಂದಾಗ ತಗೊಳಕ್ಕೆ ಬರ್ತೈತಿ. ನಾನು ತಗೊಳಕ್ಕೆ ಬರಂಗಿಲ್ಲ. ನಾನು ಮತ್ತು ಇಷ್ಟು ರೊಕ್ಕ ಗಾಯ ಮಾಡಿಟ್ಟಿನಿ. ಯಾರು ತಗೊಂಡು ಸಿಕ್ಕು ಅಂದ್ರೆ ಹೊಡಮನೆ ಮಂದಿ ಕೊಡ್ತಾರನ್ನ. ಮನ್ಯಾಗ ಒಬ್ಬ ಇನ್ನು ಹುಡುಗರು ಬರ್ತಾರೆ ಸಾಲು ಸುಟ್ಟಿ ಬಿಟ್ಟು, ಅದಕ್ಕೆ ತೋರಿಸ್ಬೇಕು. ಅದ್ರ ದರ್ಶನ ನಾ ಇದು ಮಾಡಿದ್ದೀವತ್ತು. ನನಗೆ ನಿನ್ನ ಕನಸು ಬಿದ್ದೈತೆ ಅಂತ ಹೇಳಿ, ಇಲ್ಲಾಂದ್ರೆ ಇನ್ನೂ ತೆಗಿತಿದ್ದಿಲ್ಲ. ನಾ ಇನ್ನೂ 1 ತಿಂಗಳು ಮ್ಯಾಗ ತೆಗಿಯಾಕಿದ್ದೆ. ನಾ ಇನ್ನೊಂದು ತಿಂಗಳು ಆಗೋದ್ರಾಗ ನಾವು 30,000 ಆಗತ್ತಿತ್ತು. ನಂದು ಅಮೌಂಟ್ 30,000 ಆಗ್ತಿತ್ತು. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀರಿ? ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯವಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹಣ ಉಳಿತಾಯ ಮಾಡೋದು, ಹೆಣ್ಮಕ್ಳು ಹಣ ಉಳಿಸೋದು ಏನಾಗ್ತಾರಲ್ಲ ಕಳಿದು ದುಡ್ಡು ಉಳಿತಾಯ ಮಾಡೋದು ಹೆಣ್ಮಕ್ಳ ಕೈಯಾಗ ಇರ್ತೈತ್ರಿ. ಮತ್ತು ಅದನ್ನು ಅಳಗಾಲ್ ಮಾಡೋದು ಅವ್ರ ಕೈಯಾಗ ಇರ್ತೈತಿ. ಜಾಸ್ತಿ ಯಾರು ಅಳಗಾಲ್ ಮಾಡಕ್ಕೆ ಹೋಗ್ಬೇಡ್ರಿ. ಸಣ್ಣದಾಗಿ ಏನಾದರೂ
ಈಗ ಒಂದೊಂದು ಟೈಮ್ದಾಗ ಟೈಮ್ ಹಿಂಗೆ ಇರ್ತೈತಿ ಅನ್ನಂಗಿಲ್ಲ ರೀ, ಅನಿವಾರ್ಯ ಟೈಮ್ ಇರ್ತೈತಿ. ಎಲ್ಲಿ ದುಡ್ಡು ಹುಟ್ಟತ್ತಿರಂಗಿಲ್ಲ. ಗಂಡು ಮಕ್ಳು ಅವ್ರು ಎಷ್ಟೋ ದುಡಿತಾರೋ ಎಲ್ಲ ತಂದು ಕೊಟ್ಟಿರ್ತಾರೆ ಕೈಯಾಗ ಅಂದಾಗ ಸ್ವಲ್ಪ ಸ್ವಲ್ಪ ಆದರೂ ನಮ್ಮ ಮನೆ ನಡೆಸ್ಕೊಂಡು ತೆಗೆದಿಟ್ಟಿವಂದ್ರೆ ಮುಂದೆ ಒಂದು ಟೈಮ್ದಾಗ ಏನೋ ಒಂದು ಅನಿವಾರ್ಯ ಟೈಮ್ದಾಗ ಆ ಅಮೌಂಟು ಅವರಿಗೆ ಯೂಸ್ ಆಗ್ತಿರ್ತೈತಿ. ಅದಕ್ಕೋಸ್ಕರ ನೋಡಿ ಹೇಳೋದ್ರಿ, ಖಾಲಿ ಕೂತ್ಕೊಳ್ಳೋ ಬದಲ ಏನಾದರೂ ಒಂದು ಕೆಲಸ ಮಾಡಿದ್ರೆ ನಡಿತೈತ್ರಿ. ಬಟ್ಟೆ ಸ್ಟಿಚ್ ಮಾಡ್ತೀನಿ ನಾನು ಅಂತೇಳಿ ಇದು ಅಮೌಂಟ್ ಆಗಿರ್ಬೇಕು. ಈಗ ಅಷ್ಟ ಅಲ್ಲ ರೀ, ನಾನು ಯಾವಾಗಾದ್ರೂ ಮೀರಿ ಒಂದು ಸ್ವಲ್ಪ ಉಳಿತಾಯ ಮಾಡೋದು ನಂದು ಐತೆ ರೀ. ಹೆಂಗಂದ್ರೆ ನಮ್ಮ ತಾಯಿಯಿಂದನೇ ಬಂದೈತ್ರಿ. ನಮ್ಮ ಅವ್ವಾರ ಸುದ್ದಿ ಹಂಗೆ ರೀ. ನಮ್ಮ ಅಪ್ಪಾರಿಗೆ ಗೊತ್ತಿಲ್ದನ ಸ್ವಲ್ಪ ಅಮೌಂಟ್ ತೆಗೆದಿಟ್ಟು ಹೆಣ್ಮಕ್ಳಿಗೆ ಏನಾದರೂ ಮಾಡಿಸ್ಬೇಕಾದ್ರೆ, ಅವ್ರಿಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಹಂಗೆ ಮಾಡ್ತಾ ಇಲ್ರಿ ನಮ್ಮವ್ವ. ನಿಮ್ಮ ಕೈಯಾಗ ಸಿಕ್ಕವ್ರಲ್ಲಿ ಎಷ್ಟೋ ಸಲ ನಮ್ಮ ಅವ್ವನ ಗಂಟು ರೊಕ್ಕ ಹೌದಿಲ್ರಿ. ಏನೋ ಒಂದು ಉಳಿತಾಯ ಆಯಿತು, ಮನೆಗೆ ಹೆಣ್ಮಕ್ಳಿಗೆ ಏನೋ ಒಂದು ಸಂಸ್ಕಾರ ಬರಬೇಕಾದ್ರೆ ತಾಯಿಯಿಂದನೇ ಬಂದಿರ್ತೈತಿ. ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ನೋಡಿ. ಅದಕ್ಕೆ ಹೆಣ್ಮಕ್ಳು ಮತ್ತು ಜಾಸ್ತಿ ದುಡ್ಡು ಐತೆ ಅಂತೇಳಿ ಮಜಾ ಮಾಡಿದ್ರೆ ಯಾವತ್ತೂ ಅವ್ರ ಕೈಯಾಗ ದುಡ್ಡು ನಿಂದ್ರಂಗಿಲ್ಲ ರೀ. ಕೈ ಹದ್ಬಸ್ತಲೆ ಇಟ್ಕೊಂಡು ಕಡಿಮೆ ಖರ್ಚು ಮಾಡಿ ಯಾರು ಅವ್ರ ಜೀವನ ಮಾಡ್ತಾರೆ, ಮುಂದೆ ಅವ್ರಿಗೆ ಜೀವನದಾಗ ಸುಖ ಅನ್ನೋದು ಸಿಗ್ತೈತ್ರೆ. ಅದಕ್ಕೆ ನೋಡ್ರಿ ಹೇಳೋದು, ಈ ಅಮೌಂಟ್ದು ಏನಾದರೂ ಒಂದು ದೊಡ್ಡದಾಗ್ಲಿಕ್ಕೂ ಸಣ್ಣ ಪ್ರಮಾಣದಾಗ ಯಾವುದಕ್ಕಾದ್ರೂ ಒಂದು ಇದಕ್ಕೆ ಯೂಸ್ ಮಾಡ್ಕೋತೀವ್ರಿ. ಬರೀ ಸ್ನೇಹಿತರೆ, ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಮತ್ತೆ ಸಿಗೋಣ ರೀ ನಾಳೆ.